ರಿಜಿಸ್ಟರ್ ಆಫೀಸ್ಗಳಲ್ಲಿ ಹೆಂಗೋ ಒಂದು ನಂದು ಪ್ರಾಪರ್ಟಿ ರಿಜಿಸ್ಟರ್ ಆಗೋರೆ ಸಾಕು ಅಂತ ತುಂಬಾ ಜನ ಅನ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿರೋರು ಇದ್ದೀರಾ, ಮಾಡ್ಕೊಳ್ತಾ ಇರೋರು ಇದ್ದಾರೆ ಅಲ್ವರ. ಡಾಕ್ಯುಮೆಂಟ್ ರಿಜಿಸ್ಟರ್ ಆದ್ರೆ ಸಾಕ್ರಿ, ಯಾರಿಗೆ ನೋಡಕ್ ಬರ್ತಾರೆ ಅಂತ ಅನ್ಕೊಂತ ಇದ್ರು. ಇನ್ಮೇಲೆ ಅದಾಗಲ್ಲ. ಯಾಕಪ್ಪ ಅಂದಾಗ ನೀವು ತಪ್ಪು ದಾಖಲೆಗಳ ಪತ್ರಗಳನ್ನ ಕೊಟ್ಟು ಏನಾದ್ರು ರಿಜಿಸ್ಟರ್ ಮಾಡ್ಕೊಂಡಿದ್ರಿ ಅಂದಾಗ ಆ ಡಾಕ್ಯುಮೆಂಟ್ ರದ್ದಾಗುತ್ತೆ. ಯಾರ ಕೈಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸಬ್ ರಿಜಿಸ್ಟರ್ ಸೈನ್ ಹಾಕಿದ್ರಲ್ಲ, ಅವರೇ ನಿಮ್ ಡಾಕ್ಯುಮೆಂಟ್ ನ ರದ್ದು ಮಾಡ್ತಾರೆ. ಇದೇ ಇನ್ಫಾರ್ಮೇಶನ್ ಶಾರ್ಟ್ ಆಗಿ ಹೇಳಿದೀನಿ, ಅರ್ಥ ಆಯ್ತಾ? ನಮಸ್ಕಾರ ಎಲ್ಲರಿಗೂ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೂಡ ಇನ್ಫಾರ್ಮೇಶನ್ಗಳು ನಿಮ್ಗೆ ವ್ಯಾಲಿಡ್ ಆಗಿ ಇದೆ ಅಂತ ಅನಿಸ್ತು ಅಂದಾಗ ಲೈಕ್, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ಅವೇರ್ನೆಸ್ ತಗೊಂತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅದು ಅಂದಾಗ, ತುಂಬಾ ಜನ ಈ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ರೆವಿನ್ಯೂ ರಿಜಿಸ್ಟ್ರೇಷನ್ ಅಂತೂ ಸ್ಟಾರ್ಟ್ ಮಾಡಲ್ಲ ರೀ. ಫಸ್ಟ್ ಅದು ನೀವು ಅರ್ಥ ಮಾಡ್ಕೊಂಬಿಡಿ. ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಲ್ಲ. ಈ ಖಾತಾ, ಡಿಜಿಟಲ್ ಖಾತಾ ಇದ್ರೇನೆ ಪ್ರಾಪರ್ಟಿಗಳ ರಿಜಿಸ್ಟ್ರೇಷನ್. ಬಟ್ ಕೆಲವು ತಿಂಗಳುಗಳಿಂದ ರೆವಿನ್ಯೂ ರಿಜಿಸ್ಟ್ರೇಷನ್ಗಳು ಆಗ್ತಾ ಇದ್ವಲ್ಲ ಸರ್, GPA ಬೇಸ್ ಮೂಲಕ ರಿಜಿಸ್ಟರ್ ಮಾಡ್ಬಿಟ್ಟು ಆಮೇಲೆ ಸೇಲ್ ಡೀಡ್ ಮಾಡ್ತಾ ಇದ್ರಲ್ಲ ಅಂತ ಕೆಲವರು ಅನ್ಕೋಬಹುದು. ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೆ, ಅವೇರ್ನೆಸ್ ಕೊಟ್ಟಿದ್ದೀನಿ. ಈ ತರ ಬೇಸ್ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಡಿ ಅಂತ ಅಡ್ವೈಸು ಮಾಡಿದ್ದೆ. ಕೆಲವರು ಮಾಡ್ಕೊಂಡು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಾ, ಒಳ್ಳೇದಾಗ್ಲಿ, ತೊಂದರೆ ಆಗಿರ್ಲದೆ ಇರ್ಲಿ ಅಂತ ನಾನು ಅರ್ಸ್ಕೊಂತೀನಿ. ಏನಕ್ಕಪ್ಪ ಅಂದಾಗ ಹೊಸ ರೂಲ್ಸು, ಹೊಸ ಕಾನೂನು ಬಂದಿದೆ. ಯಾವ್ದಾದ್ರು ದಾಖಲೆಗಳು ನೀವು ಕೊಡ್ತಿರಲ್ಲ ರಿಜಿಸ್ಟ್ರೇಷನ್ಗೆ, ಅದು ತಪ್ಪಾಗಿದ್ದು ಕರೆಕ್ಟ್ ಆಗಿ ಇಲ್ಲ ಅಂದಾಗ ಆ ರಿಜಿಸ್ಟರ್ ಆಗಿರುವ ದಾಖಲೆ ಪತ್ರ ಹಾಗೂ ನಂಬರು ರದ್ದಾಗುತ್ತೆ. ಇನ್ಮೇಲೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾಗ ಅಥವಾ ನೀವು ನೀಡಿರುವ ರಿಜಿಸ್ಟ್ರೇಷನ್ ದಾಖಲೆಗಳು ರಿಜಿಸ್ಟರ್ ಆಗುವಾಗ ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಕನ್ಫರ್ಮ್ ಆಯ್ತು ಅಂದಾಗ 100% ನಿಮ್ಮ ರಿಜಿಸ್ಟರ್ ಡಾಕ್ಯುಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಕೆಲವರು ಅನ್ಕೊಬಹುದು, ಅದೇ ಸರ್ ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಆದ್ಮೇಲೆ ಕ್ಯಾನ್ಸಲೇಷನ್ ಆಗ್ಬೇಕು ಅಂದಾಗ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡ್ಬರ್ಬೇಕಲ್ವಾ ಅಂತ ನೀವು ಅನ್ಕೊಬಹುದು. ಈಗ ಹೊಸ ಪವರ್ ಕೊಟ್ಟಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟರ್ ಆಗ್ತಾ ಇತ್ತಲ್ಲ, ಏನ್ ನೀವು ಕೊಡ್ತಾ ಇದ್ರಲ್ಲ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಸಬ್ ರಿಜಿಸ್ಟರ್ ಹತ್ರ ರಿಜಿಸ್ಟರ್ ಮಾಡ್ತಾ ಇದ್ರಲ್ಲ, ಆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿರುವ ಸಬ್ ರಿಜಿಸ್ಟರ್ ಕೈಯಿಂದಾನೇ ನಿಮ್ ಡಾಕ್ಯುಮೆಂಟ್ ರದ್ದಾಗಬಹುದು ಅಲ್ಲ. ಎಂತ ಕಾನೂನು ಬಂದಿದೆ ನೋಡಿ. ಸೊ ಈ ವಿಡಿಯೋಲಿ ನಾನು ಇದನ್ನ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದಾಗ, ಈಗ ನಾನು ಅರ್ಥ ಮಾಡ್ಕೊಳ್ಳಿ. ಯಾರು ತಪ್ಪು ಮಾಡ್ತಾ ಇದ್ರಲ್ಲ, ಹೆಂಗೋ ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗೋರೆ ಸಾಕು ಅಂತ ನೀವು ಮಾಡ್ಕೊಂಡ್ಬಿಡ್ತಾ ಇದ್ರಿ, ಅವರು ನಿಮ್ಗೆ ಮಾಡ್ಕೊಟ್ಬಿಡ್ತಾ ಇದ್ರು. ಸೊ ಅವ್ರ ಕೈಲೇ ಆ ಡಾಕ್ಯುಮೆಂಟ್ ನ ರದ್ದು ಮಾಡಿಸಿದಾಗ ಹೆಂಗಿರುತ್ತೆ, ಅವಾಗ ಯಾರಿಗೆ ನೀವು ಕ್ವಶನ್ ಮಾಡ್ತೀರಾ? ನಿಮಗ್ ಬಿಟ್ಟಿದ್ದು. ಸೊ ಇನ್ಮೇಲೆ ನಾ ರೆವಿನ್ಯೂ ಸೈಟು ಅಂತ ಹೋಗಕ್ ಹೋಗ್ಬಿಡಿ. ಸೊ ಫಾರ್ಮೇಶನ್ ಆಗಿದೆಯಾ, ಖಾತಾ ಆಗಿದೆಯಾ ನೋಡಿ, ಜಮೀನು ಯಾರ್ದು ಹೇಗಿದೆ ಅಂತ ನೋಡಿ. ಇಷ್ಟೆಲ್ಲ ನೋಡ್ತಿರಲ್ಲ, ಒಂದೇ ಒಂದು ಮಾತು, ಒಂದೇ ಒಂದು ಸಲಹೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ನಿಮ್ ಲೇಔಟ್ ಇದೆ ರೀ, ಸೈಟ್ ಮಾಡವ್ರೆ, ಲೇಔಟ್ ಮಾಡವ್ರೆ, ವಾಟರ್ ಕನೆಕ್ಷನ್ ಇದೆ, ಡ್ರೈನೇಜ್ ಕನೆಕ್ಷನ್ ಇದೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಫೆಸಿಲಿಟಿ ಇದೆ, ಎಲ್ಲ ಇದೆ. ಒಂದೇ ಒಂದು ಡೌಟ್ ನಾನ್ ನಿಮ್ಗೆ ಕೇಳ್ತಾ ಇರೋದು, ನಿಮ್ ಲೇಔಟ್ದು ನೀರು ಅಥವಾ ಮಲಿನ ನೀರೇ ಅನ್ಕೊಳ್ಳಿ, ಔಟ್ ಆಗ್ಬೇಕಲ್ಲ. ಯಾವ ಲೇಔಟ್ ಅಲ್ಲಿ ಈ ಮಲಿನ ನೀರು ಔಟ್ ಆಗಕ್ಕೆ ಔಟ್ರ್ ಇದೆಯಾ ನೋಡಿ, ಇತ್ತ ಆ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡಿ.